ವೀಕ್ಷಕರೇ ನಮಸ್ಕಾರ. ನಾನು ಡಾಕ್ಟರ್ ಚಿದಾನಂದ್ ಬಡಗೇರ್. ಇವತ್ತಿನ ದಿವಸದೊಳಗೆ ನಾವು ಆನ್ಲೈನ್ ಫ್ರಾಡ್ಸ್ ಆಗ್ತಾ ಇರ್ತವೆ, ಅವನ್ನೆಲ್ಲ ನೋಡಿದ್ದೀವಿ. ಮೊಬೈಲ್ ಅಕೌಂಟ್ ಪಿನ್ ಕೇಳ್ತಿರ್ತಾರೆ, ಅದು ಕೇಳ್ತಿರ್ತಾರೆ, ಇದು ಆ ರೀತಿ ಫ್ರಾಡ್ಸ್, ಚೀಟಿಂಗ್ಸ್ ಇವನ್ನೆಲ್ಲ ನೋಡಿದ್ದೀವಿ. ಇವಾಗ ಹೊಸದಾಗಿ ಒಂದು ಥರ ಫ್ರಾಡ್ ಚೀಟಿಂಗ್ ಸ್ಟಾರ್ಟ್ ಆಗಿದೆ. ಒಂದು ಉದಾಹರಣೆಯಾಗಿ ನಿಮಗೆ ಹೇಳಬೇಕಂದ್ರೆ, ನನಗೆ ಲಾಸ್ಟ್ 5-6 ದಿವಸ ಹಿಂದ್ಗಡೆ ಒಂದು ಲೆಟ್ರ್ ಬಂತು. ಈ ಲೆಟರು ನನ್ನ ಹಳೆಯ ಒಂದು ಅಡ್ರೆಸ್ಸಿಗೆ ಬಂದಿತ್ತು. ಆ ಪೋಸ್ಟ್ಮನ್ ಕಾಲ್ ಮಾಡಿದರು. ಪೋಸ್ಟ್ಮನ್ ಕಾಲ್ ಮಾಡಿದಾಗೆ, ನಿಮ್ಗೊಂದು ಲೆಟ್ರ್ ಬಂದಿದೆ ಹಿಂಗಂತ. ನನಗೆ ಎಲ್ಲಿಂದ ಬಂತು ರೀ ಆ ಲೆಟ್ರು ಅಂತ ಕೇಳಿದೆ. ಕಲ್ಕತ್ತಾದಿಂದ ಬಂದದ ಲೆಟ್ರು ಅಂತೇಳಿ. ನನಗೆ ಕ್ಯೂರಿಯಾಸಿಟಿ ಆಯಿತು, ಆ ಲೆಟ್ರ್ ಏನದ, ಏನು ನೋಡಬೇಕು ಅಂತ ಅಂಥೇಳಿ. ಅದಕ್ಕಾಗಿ ಆ ಪೋಸ್ಟ್ಮನ್ರಿಗೆ ಮತ್ತು ರೀಡೈರೆಕ್ಟ್ ಮಾಡಲಿಕ್ಕೆ ಹೇಳಿ ನಮ್ಮ ಅಡ್ರೆಸ್ ಕೊಟ್ಟು ಆ ಒಂದು ಲೆಟ್ರ್ ತರಿಸ್ಕೊಂಡೆ ನಾನು. ಆ ಲೆಟ್ರ್ ಬಂದಿದೆ. ಆ ಲೆಟ್ರ್ ತೆಗೆದು ನೋಡಿದೆ. ತೆಗೆದು ನೋಡಿದಾಗ ಅದರೊಳಗೆ ಇದು ಲೆಟ್ರ್ ಸ್ಪೀಡ್ ಪೋಸ್ಟ್ ಮಾಡಿದಂಥ ಲೆಟ್ರ್ ಇದೆ. ಸ್ಪೀಡ್ ಪೋಸ್ಟ್ ಮಾಡಿದ್ದಾರೆ, ಪೋಸ್ಟ್ ಆಫೀಸ್ನಿಂದ ಬಂದಂಥ ಸ್ಪೀಡ್ ಪೋಸ್ಟ್ ಲೆಟರ್. ಈ ಲೆಟ್ರದಲ್ಲಿ ಈ ಒಂದು ಕವರ್ನಲ್ಲಿ ಲೆಟ್ರ್ ಇದೆ, 2 ಲೆಟ್ರ್ ಇದೆ. ಒಂದು ಮೀಶೋ ಕಂಪನಿಯಿಂದ ನನ್ನ ಅಡ್ರೆಸ್ಸಿಂಗ್ ಮಾಡಿ, ಈ ಮೀಶೋ ಕಂಪನಿ ತನ್ನ 9ನೇ ವರ್ಷೋತ್ಸವವನ್ನು ಆಚರಣೆ ಮಾಡ್ತಾಯಿದೆ ಅಂಥೇಳಿ ಹೇಳ್ತಾ ಇದ್ದಾರೆ. ಆ ಒಂದು ಆಚರಣೆಯ ನಿಮಿತ್ತವಾಗಿ ಅವರು ಪ್ರೈಸ್ ಕಾಂಟೆಸ್ಟ್ ಮಾಡಿದ್ದಾರೆ. ಮೊದಲನೇ ಪ್ರೈಸ್ ಬಂದು 10,51,000, ಎರಡನೇ ಪ್ರೈಸ್ ಬಂದು 100 ಗ್ರಾಮ್ಸ್ ಗೋಲ್ಡ್, ಆಮೇಲೆ 3ನೇ ಪ್ರೈಸ್ ಬಂದು ಸ್ಕೂಟಿ. ಈ ರೀತಿ ಇದರಲ್ಲಿ ಅವರು ಕಸ್ಟಮರ್ ರಿಲೇಷನ್ ಆಫೀಸರ್ ಅಂಥೇಳಿ ವೆಂಕಟ್ ಗೋಪಾಲ್ ಅಂಥೇಳಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರು, ಅವ್ರದ್ದು ವಾಟ್ಸಪ್ ನಂಬರ್ ಕೊಟ್ಟಿದ್ದಾರೆ. ಇಲ್ಲಿ CEO ವಿದಿತ್ ಅಟ್ರೆ ಅಂಥೇಳಿ CEO ಆಫ್ ದಿ ಮೀಶೋ ಕಂಪನಿ ಲಿಮಿಟೆಡ್. ಇದು ನಿಜವಾಗಲೂ ಮೀಶೋ ಕಂಪನಿ ಅದ ಅಥವಾ ಮೀಶೋ ಕಂಪ್ನಿ ಹೆಸರಿನಿಂದ ಯಾರಾದರೂ ಫ್ರಾಡ್ ಮಾಡ್ತಾರೆ ಇದರ ಗೊತ್ತಿಲ್ಲ. ಬಟ್ ಇದಕ್ಕೆ ಮೀಶೋ ಕಂಪನಿಯವರೇ ಒಂದು ಆನ್ಲೈನ್ ಶಾಪಿಂಗ್ ಕಂಪನಿ. ಮೀಶೋ ಕಂಪನಿ ಅವರ ಹೈಯರ್ ಅಥಾರಿಟೀಸ್ ಏನದಾರ ಅವರೇ ಇದಕ್ಕೆ ರೆಸ್ಪಾನ್ಸಿಬಲ್. ಅವರು ಆನ್ಸರ್ ಮಾಡಬೇಕು ಇದಕ್ಕೆ. ಈ ಒಂದು ಲೆಟ್ರ್ ಜೊತೆಗೆ ಒಂದು ಕಾರ್ಡ್ ಬಂದದ, ಒಂದು ಸ್ಕ್ರ್ಯಾಚ್ ಕಾರ್ಡ್ ಬಂದದ. ಈ ಸ್ಕ್ರ್ಯಾಚ್ ಕಾರ್ಡನ್ನು ನಾವು ಸ್ಕ್ರ್ಯಾಚ್ ಮಾಡಿದ್ದೀವಿ, ನೋಡು ನಂಗಾರ ಅಂಥೇಳಿ. ಈ ಸ್ಕ್ರ್ಯಾಚ್ ಮಾಡಿದಾಗ ಇದರಲ್ಲಿ ಫಸ್ಟ್ ಪ್ರೈಸ್ ಬಂತು 10,51,000. 10,51,000 ಫಸ್ಟ್ ಪ್ರೈಸ್ ಬಂತು. ಈ ಫಸ್ಟ್ ಪ್ರೈಸ್ ಬಂದ ಮೇಲೆ ನಮಗೂ ಒಂದು ಕ್ಯೂರಿಯಾಸಿಟಿ, ನೋಡೋಣ ಇದು ಏನು ಕೇಳಬೇಕಂಥೇಳಿ ಈ ಒಂದು ಕಾಂಟ್ಯಾಕ್ಟ್ ನಂಬರಿಗೆ ಕಾಲ್ ಮಾಡಿದ್ದೀವಿ. ಆ ಕಾಲ್ ಎತ್ತಲಿಲ್ಲ. ಆಮೇಲೆ ವಾಟ್ಸಪ್ ನಂಬರಿಗೆ ಕಾಲ್ ಮಾಡಿದಾಗ ಆ ವಾಟ್ಸಪ್ ನಂಬರಿಗೆ ಕಾಲ್ ಮಾಡಿ ಮೆಸೇಜ್ ಹಾಕಿ ಅವರಿಗೆ ಮೊದಲು ಕೇಳಿದ್ದು ನಾನು ಇದೊಂದು ಜೆನ್ಯೂನ್ ಕಂಪನಿ ಇದೆ ಅಥವಾ ಒಂದು ಫ್ರಾಡ್ ಕಂಪನಿ ಇದೆ ಅಂಥೇಳಿ. ಅವರು ಹೊಳ್ಳಿ ಮೆಸೇಜ್ ಮಾಡಿದರು, ಇದು ಜೆನ್ಯೂನ್ ಅದ. ಆಮೇಲೆ ನಾನು ಹೇಳಿದೆ, ಹೀಗೆ ನಿಮ್ಮದೊಂದು ಲೆಟ್ರ್ ಬಂದಿತ್ತು ಮತ್ತು ಅದ್ರ ಜೊತೆ ಸ್ಕ್ರ್ಯಾಚ್ ಕಾರ್ಡ್ ಬಂದದ. ಆ ಸ್ಕ್ರ್ಯಾಚ್ ಕಾರ್ಡ್ ನಾವು ಇದನ್ನು ಮಾಡಿದಾಗ ಅದರಲ್ಲಿ ಮೊದಲನೇ ಬಹುಮಾನ ಬಂದು 10,51,000 ರೂಪಾಯಿ ಫಸ್ಟ್ ಪ್ರೈಸ್ ಹತ್ಯದ ಅಂಥೇಳಿ. ಅವರು ಇಮ್ಮಿಡಿಯೇಟ್ಲಿ ಒಂದು ಇದನ್ನು ಮಾಡಿ, ಇದಕ್ಕೊಂದು ವಿನ್ನರ್ ನಿಮಗೆ ನಿಮ್ಮ ಒಂದು ID ಪ್ರೂಫ್ ಕಳಿಸ್ರಿ ಮತ್ತು ಇದನ್ನು ಕವರು ಮತ್ತು ಲೆಟರು ಮತ್ತು ಸ್ಕ್ರ್ಯಾಚ್ ಕಾರ್ಡನ್ನು ಫೋಟೋ ತೆಗೆದು ವಾಟ್ಸಪ್ಪಿಗೆ ಹಾಕಿರಿ ಅಂತ ಹೇಳಿದರು. ಅದ್ರ ಪ್ರಕಾರ ನಾನು ವಾಟ್ಸಪ್ಪಿಗೆ ಹಾಕಿದೆ ತೆಗೆದು. ಆನಂತರ ನಿಮ್ಮದು ID ಪ್ರೂಫ್ ಬೇಕು ವೆರಿಫಿಕೇಷನ್ಗೆ ಅಂತೇಳಿದ್ರು. ID ಪ್ರೂಫು ಕಳಿಸಿದ ಮೇಲೆ ಮತ್ತೊಂದು ಲೆಟರ್ ಹೆಡ್ ಮೇಲೆ ಅವ್ರದ್ದೊಂದು ಲೆಟ್ರ್ ಬಂತು. ಆ ಲೆಟರ್ನಲ್ಲಿ ವಿವಿಧ ಥರನಾದಂಥ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಹಾಕಿದ್ದಾರೆ. ಆ ಲೆಟರನ್ನು ಈ ಒಂದು ವಿಡಿಯೋದೊಳಗೆ ಡಿಸ್ಪ್ಲೇ ಮಾಡ್ತೀನಿ. ಈ ಕಾರ್ಡನ್ನು ಅದರೊಳಗೆ ಡಿಸ್ಪ್ಲೇ ಮಾಡಿರ್ತೀನಿ, ಈ ಲೆಟರ್ನು ಡಿಸ್ಪ್ಲೇ ಮಾಡ್ತೀನಿ. ಅದರಲ್ಲಿ ಒಂದು ಇಂಪಾರ್ಟೆಂಟ್ ಅಂದರೆ 4% TDS ಕಟ್ಟಬೇಕು. 4% TDS ನೀವು ಕಟ್ಟಬೇಕು ಅಂತ ಹೇಳಿದರು. 4% TDS ಕಟ್ಟಿದ ಮೇಲೆ ಇಮಿಡಿಯೇಟ್ಲಿ ನಿಮಗೆ 10,51,000 ರೂಪಾಯಿ ಈ ಒಂದು ಪ್ರೈಸ ಅಮೌಂಟನ್ನು ನಿಮ್ಮ ಖಾತೆಗೆ ಜಮಾ ಮಾಡ್ತೀವಿ ಅಂಥೇಳಿ. ಇದು 4%ದೊಳಗೆ 1% ನೀವು ಈಗ ಇಮ್ಮಿಡಿಯೇಟ್ಲಿ ಕ್ಯಾಶ್ ಕಟ್ಟಬೇಕು. 1% 10,510 ರೂಪಾಯಿ. 10,510 ರೂಪಾಯಿ ಇಮ್ಮಿಡಿಯೇಟ್ಲಿ ನೀವು ಕ್ಯಾಶ್. ಇದು TDS
ಸೆಕ್ಯೂರಿಟಿ ಡಿಪಾಸಿಟ್ ಅಂತೇಳಿ ತೊಗೊತೀವಿ. ಸೆಕ್ಯೂರಿಟಿ ಡಿಪಾಸಿಟ್ ಅಂಥೇಳಿ ತೊಗೊತೀವಿ. ಆ ನಂತರ ನಾವೇನು ನೀವು 10,510 ರೂಪಾಯಿ ಫಸ್ಟ್ ಕಟ್ಟಿದ ಮೇಲೆ ನಿಮಗೆ ಪ್ರೈಸನ್ನು ನಾವು ಅಮೌಂಟನ್ನು ನಿಮ್ಮ ಅಕೌಂಟಿಗೆ, ನೀವು ಬ್ಯಾಂಕ್ ಅಕೌಂಟು ನಿಮ್ಮ ಡೀಟೇಲ್ಸ್ ಎಲ್ಲ ಕೊಡಬೇಕು. ಅದಕ್ಕೆ ನಾವು ಹಾಕ್ತೀವಿ ಅಂತ ಹೇಳಿದರು. ಹೇಳಿದ ಮೇಲೆ ಇದು 10,510 ರೂಪಾಯಿ TDS ಡಿಪಾಸಿಟ್ ಮೊದಲು ಕಟ್ಟಬೇಕು. ಆ ನಂತರ ಪ್ರೈಸ್ ನಿಮ್ಮ ಅಮೌಂಟಿಗೆ, ನಿಮ್ಮ ಅಕೌಂಟಿಗೆ ಜಮಾ ಆದಮೇಲೆ ಉಳಿದಂಥ 3% TDSನ್ನು ನೀವು ಕೊಡಬೇಕು. ಇದರ ಜೊತೆಗೆ ನಿಮಗೆ ಇಂಡಿಯಾದಲ್ಲಿ 15 ದಿನಗಳ ಒಂದು ಫ್ಯಾಮಿಲಿಗೆ ಟ್ರಿಪ್ ಇರ್ತದೆ. 4 ಜನ ಫ್ಯಾಮಿಲಿ ಮೆಂಬರ್ಸ್ಗೆ ಒಂದು ಟ್ರಿಪ್ ಇರ್ತದೆ. ಆ ಟ್ರಿಪ್ ಇವಾಗ ನಾವು ಪಾಕಿಸ್ತಾನ್ ಇಂಡಿಯಾ ವಾರ್ ಸಂಬಂಧ ಕ್ಯಾನ್ಸಲ್ ಮಾಡಿದ್ದೀವಿ. ಅದಕ್ಕೆ ಕೂಪನ್ಸ್ ಕೊಡ್ತೀವಿ. ಅಷ್ಟು ಅಮೌಂಟನ್ನು ನೀವು ಮೀಶೋದಿಂದ ಪರ್ಚೇಸ್ ಮಾಡಬೇಕು ಅಂತ ಮತ್ತೆ ಹೇಳಿದರು. ಆಮೇಲೆ ಇದು 10,510 ರೂಪಾಯಿ ಇಮ್ಮಿಡಿಯೇಟ್ಲಿ ಕಟ್ಟಬೇಕು. ಇದು ಎಂಥ ಬೋಗಸ್ ಕಂಪ್ನಿ ಅದಂದರೆ 10,510 ರೂಪಾಯಿ ನಾವು ಕ್ಯಾಶನ್ನು ಕಟ್ಟಿಬಿಟ್ರೆ 10,51,000 ರೂಪಾಯಿ ಬರ್ತದೆ ಅಂಥೇಳಿ ಇಮ್ಮಿಡಿಯೇಟ್ಲಿ ಅವ್ರ ವಾಟ್ಸಪ್ ನಂಬರು, ಅವ್ರ ಕಾಂಟ್ಯಾಕ್ಟ್ ನಂಬರ್ ಎಲ್ಲನ ಬ್ಲಾಕ್ ಮಾಡಿಬಿಡ್ತಾರೆ. ನಮಗೂ ಒಂದು ಕ್ಯೂರಿಯಾಸಿಟಿ ಇತ್ತು, ನೋಡಬೇಕು ಇದನ್ನು ಹೆಂಗೆ ಏನು ಅಂಥೇಳಿ. ನಾವು ನಮ್ಮ ಕೆಲವೊಂದು ಪರ್ಸನ್ಸ್ಗೆ, ಇಂಪಾರ್ಟೆಂಟ್ ಪರ್ಸನ್ಸ್ಗೆ ಹಿಂಗೆ ಬಂದದ, ಇದು ಜೆನ್ಯೂನ್ ಇದೆಯೋ ಅಥವಾ ಫ್ರಾಡ್ ಇದೆಯೋ ಏನೋ ಅಂತ ಕೇಳಬೇಕು ಅಂಥೇಳಿ ಅವ್ರಿಗೂ ಕಳಿಸಿ ಅದನ್ನು ಕೇಳಿದಾಗ ಆ ಲೆಟರ್ ಹೆಡ್ಡಿನಲ್ಲಿ, ಆ ಅಡ್ರೆಸ್ನಲ್ಲಿ ಕೆಲವೊಂದು ಸ್ಪೆಲ್ಲಿಂಗ್ಗಳು ಮಿಸ್ಟೇಕ್ ಆಗಿರೋದು ಮತ್ತು ಆ ಲೆಟರ್ ಹೆಡ್ಡಿನಲ್ಲಿ ಕಂಪ್ನಿಯ ಒಂದು ಲೆಟರ್ ಹೆಡ್ ಡಿಕ್ಟೋ ಕಂಪ್ನಿ ಲೆಟರ್ ಹೆಡ್ ಕಂಡಂಗೆ ಕಾಣ್ತದೆ. ಬಟ್ ಅದರಲ್ಲಿ ಅಡ್ರೆಸ್ನಲ್ಲಿ ಕೆಲವೊಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ಸು ಇರೋದ್ರಿಂದ ನಮಗೆ ಫೈಂಡ್ ಔಟ್ ಮಾಡಲಿಕ್ಕಾಯ್ತು ಇದೇನೋ ಒಂದು ಬೋಗಸ್ ಕಂಪ್ನಿ ಅದ ಅಂಥೇಳಿ. ನಾವು ಆಯಿತು ನೋಡ್ತೇವೆ ಬಿಡಿ ಅಂಥೇಳಿ ನಾವು ಅದನ್ನು 10,500 ರೂಪಾಯಿ ಕಟ್ಟಲಿಕ್ಕೆ ಹೋಗಲಿಲ್ಲ. ಇದ್ರ ಬಗ್ಗೆ ನಾವು ಅದನ್ನು ತಲೆನೂ ಕೆಡಿಸ್ಕೊಳ್ಳಿಲ್ಲ. ಯಾಕಂದರೆ ಎಷ್ಟೋ ನಮಗೆ ಕೊಡಬೇಕಾದಂಥ ದುಡ್ಡೇ ನಮಗೆ ಬರ್ತಿರೋದಿಲ್ಲ. ಇವರು ಪುಕ್ಕಟೆಯಾಗಿ 10,51,000 ರೂಪಾಯಿ ಕೊಡ್ತಾರಂಥೇಳಿ ಈ ರೀತಿ ಜನರನ್ನು ಎಷ್ಟು ನಂಬಿಸ್ತಾ ಇದೆ. ಇದು ನನಗೊಂದು ಕಾರ್ಡ್ ಬಂದದ್ದು, ಇನ್ನೂ ಎಷ್ಟು ಜನರಿಗೆ ಈ ರೀತಿ ಕಾರ್ಡ್ ಬಂದವು ಏನು. ಅದಕ್ಕಾಗಿ ದಯಮಾಡಿ ಇದನ್ನು ನಂಬಲಿಕ್ಕೆ ಹೋಗಬೇಡ್ರಿ. ಯಾರು ನಂಬಿ ಅವ್ರು ಕಟ್ಟ್ರಿ ಅಂದಂಥ ಕ್ಯಾಶನ್ನು ಕಟ್ಟಿದ್ರಿ ಅಂದರೆ ಅಷ್ಟಕ್ಕೆ ಅವ್ರು ಏನು ಮಾಡಿಬಿಡ್ತಾರೆ, ನಿಮ್ಮ ವಾಟ್ಸಪ್ ನಂಬರು, ನಿಮ್ಮ ಕಾಂಟ್ಯಾಕ್ಟ್ ನಂಬರು ಎಲ್ಲ ಬ್ಲಾಕ್ ಮಾಡಿ ಅವ್ರು ಏನು ಮಾಡಿಬಿಡ್ತಾರೆ, ಬ್ಲಾಕ್ ಮಾಡಿಬಿಡ್ತಾರೆ. ನಾವು ಆ ನಂತರ ಕಟ್ಟಿದ ನಂತರ ಯಾರಿಗೂ ಕಾಂಟ್ಯಾಕ್ಟ್ ಸಿಗೋದಿಲ್ಲ, ಅವರು ಕಾಂಟ್ಯಾಕ್ಟ್ ಆಗಲ್ಲ. ಈ ರೀತಿಯಾದಂಥ ಫ್ರಾಡ್ಸ್ ಈಗ ಸ್ಟಾರ್ಟ್ ಆಗಿದೆ. ಪೋಸ್ಟ್ನಿಂದ ಬಂದು ಲೆಟರು ಈ ರೀತಿ ಪ್ರೈಸ್ ಕೊಡ್ತೀವಿ ಅಂಥೇಳಿ ಸುಳ್ಳು ಹೇಳಿ ಈ ಒಂದು ಫ್ರಾಡನ್ನು ಎಲ್ಲರೂ ತಿಳ್ಕೊರಿ. ಇಂಥವು ನಿಮಗೆ ಯಾರಿಗಾದರೂ ಲೆಟರ್ ಬಂದರೆ ಅದ್ರ ಬಗ್ಗೆ ಭಾಳ ಜವಾಬ್ದಾರಿಯಿಂದ ಅದಕ್ಕೆ ಆನ್ಸರ್ ಮಾಡಿ ಯಾವುದೇ ದುಡ್ಡನ್ನು ಕೈಯಿಂದ ಕಟ್ಟಿ ಮೋಸ ಹೋಗಬೇಡ್ರಿ ಅಂಥೇಳಿ ಈ ಒಂದು ವಿಡಿಯೋ ನಿಮಗೆ ಎಲ್ಲರಿಗೋಸ್ಕರ ಜಾಗೃತರಾಗಲಿಕ್ಕೆ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಧನ್ಯವಾದಗಳು.